ವೆಲ್ಕಮ್ ಬ್ಯಾಕ್ ಟು ಅವರ್ ನವ ವೀರೇಶ್ ಯೂಟ್ಯೂಬ್ ಚಾನಲ್. ಭಾಳ ದಿನ ಮತ್ತು ವಿಡಿಯೋ ಮಾಡಕತ್ತೀನಿ, ನನಗೂ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಸೋಮವಾರ ರಜೆ ಐತಿ. ಆ್ಯಕ್ಚುಲಿ KR ಪುರಂ ಶಾಂತಿ ನಾಳೆ ನಮ್ಮ ಮನ್ಯಾಗ ಶಾಂತಿ ಖಾಲಿಯಾಗೈತೆ, ಅದಕ್ಕೆ ಇವತ್ತು ಮಾಡಕತ್ತೀವಿ. ಸೊ ನಿಮ್ಗೆ KR ಪುರಂ ಶಾಂತಿ ನೋಡಕಂತ್ರಿ ಆಲ್ಮೋಸ್ಟ್ ಭಾಳ ಕಡಿಮೆ ರೇಟ್ ಒಳಗೆ ಸಿಗ್ತೈತಿ. ಸೊ ನೋಡೋಮ್ರಂತ ಇವತ್ತಿನ ಲಾಗ್ ಇದಾಗಿರ್ತೈತಿ. ತರಕಾರಿದು KR ಪುರಂದ ಇದಾಗಿರ್ತೈತಿ. ಬರ್ರಿ. ನಿನ್ನೆ ಕಾಟೇರಮ್ಮಗೆ ಹೋಗಿದ್ವಿ, ಬಟ್ ಆಲ್ರೆಡಿ ನಿಮ್ಗೆ ಅದನ್ನು ವಿಡಿಯೋ ಮಾಡಿ ಬಿಟ್ಟು ನಾನು ಕಾಟೇರಮ್ದಾಗ. ಸೊ ಏನಪ್ಪ ಅಂತಂದ್ರೆ ನಾನು ರಂಗೋಲಿ ಹಾಕಿದ್ನಿ ಅಂದ್ರೆ ಇಡ್ಸಂಗಿಲ್ಲ, ಇದೋ ಒಂದು ಸೌಂಡ್ ಅವನವನು ರಂಗೋಲಿ ಹಾಕಿದ್ನಿ ಅಂದ್ರೆ ರೋಡ್ ಇಡ್ಸಂಗಿಲ್ಲ ಅಂತ ಬರೀ ರಂಗೋಲಿ ಹಾಕ್ತೀನಿ. ಬಟ್ ಆದ್ರೂ ಇವನ್ ತಗೊಂಬಂದಿನಿ, ಏನೋ ಅಲ್ಲಿ ಇಷ್ಟ ಆದವು ಅಂಥೇಳಿ. ಸೊ ಮನೆ ಮುಂದೆ ದೊಡ್ಡ ದೊಡ್ಡ ನನಗೆ ಏನಾರ ಮೀನ್ಸ್ ಕಾಂಪಿಟೇಷನ್ ರಂಗೋಲಿ ಇದ್ರೆ ಮಾತ್ರ ಮಸ್ತ್ ಹಾಕ್ತೀನಿ. ಮನೆ ಮುಂದೆ ಹಾಕ್ತೀನಿ, ಬಟ್ ಸಣ್ಣ ಸಣ್ಣ ಅಷ್ಟು ಚಂದ ಹಾಕಕ್ಕೆ ಬರೋಂಗಿಲ್ಲ. ಸೊ ಕಾಂಪಿಟೇಷನ್ ಇದ್ರೆ ಮಾತ್ರ ಮನ್ಗಂಡು ಹಾಕ್ತೀನಿ. ಸೊ ಒಳಗಡೆನೂ ನೋಡಿರ್ಬೇಕನ್ಸುತ್ತೆ ವಿಡಿಯೋ. ಭಾಳ ಬೇಜಾರಾತ, ಇನ್ಸ್ಟಾದೊಳಗೆ ಬಿಟ್ಟಿನಿ, ನಾ ಯೂಟ್ಯೂಬ್ ಒಳಗೆ ಬಿಟ್ಟಿಲ್ಲ. ಭಾಳ ಬೇಜಾರಾತ. ಸೊ ಏನಪ್ಪ ಅಂತಂದ್ರೆ ಇಂಥ ರಾಜಕೀಯದವ್ರು ಭಾಳ ಮೋಸ ಮಾಡಿದ್ರು. ಸೊ ಆ ರಂಗೋಲಿಗೆ ಬೆಲೆನೇ ಸಿಗಲಿಲ್ಲ ಅನ್ನಿಸ್ತು. ಸುಮಾರು 1,000 ರೂಪಾಯಿ ಖರ್ಚು ಮಾಡಿ ಅಷ್ಟು ಚಂದ ಹಾಕಿದ್ದೆ. ನಿಮ್ಗೆ ಅದನ್ನು ಕೂಡ ಒಂದು ಕ್ಲಿಪ್ ತೋರಿಸ್ತೀನಿ ನಿಮ್ಗೆ, ವಿಡಿಯೋ ಹೆಂಗೈತೆ ಅಂತೇಳಿ. ಸೊ ಭಾಳ ಬೇಜಾರಾತು, ಇರಲಿ. ಸೊ ಕಾಟೇರಮ್ದಾಗ ಒಂದಿಷ್ಟು ರಂಗೋಲಿ ತೊಗೊಂಬಂದಿ ರೀ. ಇದನ್ನು ತೆಗಿದ್ದೇನ? ₹100 ಎಷ್ಟು? 100 ರೂಪಾಯಿಗೆ 3 ಕೊಡ್ತೀನಿ ಅಂದಿದ್ರು. ಆದ್ರೆ ನನ್ನಂತ ಕಂಜೂಸ್ ಹುಡ್ಕ್ಯಾಡಿ ಸಿಗ್ಬೇಕಲ್ಲ, ₹100 4 ಇಸ್ಕೊಂಬಂದೀನಿ. ಇದು ಒಂದು ಸಣ್ಣದು ಕೊಡ್ರಿ ಅಂತೇಳಿ ಇಸ್ಕೊಂಬಂದೀನಿ ಗಣಪತಿದು. ನೋಡಿರಿ, ಮನೆ ಮುಂದೆ ಅರ್ಶಿನ ಹಾಕಿ ಎಲ್ಲ ಚಂದಕ್ಕೆ ರೆಡಿ ಮಾಡಿ ಬಿಟ್ವಂದ್ರೆ ಮನೆ ಭಾಳ ಅಲಂಕಾರ ಲುಕ್ ಹೊಡಿತೈತಿ. ಸರಿ, ಇದನ್ನು ಡಿಸೈನ್ ನಿಮಗೆ ಡಿಸೈನ್ ಹಾಕಿ ತೋರಿಸ್ಬೇಕಿತ್ತು. ಈಗ ಇದನ್ನೊಂದು ತೊಗೊಂಬಂದೀನಿ. ದಿನ ಒಂದೊಂದು ಹಾಕ್ತೀನಿ. ನನಗೇನಾದರೂ ಅಂದ್ರೆ ಮನೆಗೆ ಅಲಂಕಾರ ಮಾಡೋಕ್ಕಂದ್ರೆ ಭಾಳ ಇಷ್ಟ. ಸೊ ಕಾಟೇರಮ್ಮಗೆ ಹೋಗಿದ್ವಿ. ನಿನ್ನೆ ಸಂಡೇ ಇತ್ತು. ಕಾಟೇರಮ್ಗೆ ಹೋಗಿ ಬೇಡ್ಕೊಂಡು ಇರೋಬ್ಬರು ಎಲ್ಲ ಆಸೆಗಳನ್ನು ನೆರವೇರಿಸ್ಬಿಡಪ್ಪ ಅಂಥೇಳಿ ಬೇಡ್ಕೊಂಬಂದೀವಿ. ಆ್ಯಂಡ್ ಇವು ಇಷ್ಟ ಆಗಿದ್ವು, ತೊಗೊಂಬಂದೀನಿ. ಆ್ಯಂಡ್ ನೆಕ್ಸ್ಟ್ KR ಪುರಂಕ್ಕೆ ಒತ್ತಾಕೈತೆ. ಆಲ್ರೆಡಿ 1 ಗಂಟೆ ಆತು. ಇತ್ತಿಗೆ ಏನಾರ ಹೇಳೋದಿರಲಿ, ನಾನು ಹೋಗೊಂಬರ್ರಿ ಅಂದ್ರೆ ಸಾಕು 3 ನಿಮಿಷ ತಡ್ರಿ, 5 ನಿಮಿಷ ತಡ್ರಿ. ಯವ್ವ ನನಗೆ ಇದು ಕೇಳಿ ನಿಜ ನನ್ನ ತಲೆ ಹಾಪ್ ಆಗ್ಬಿಡ್ದು. ಇನ್ನೇನು ಮೆಂಟ್ಲ್ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ತಾರೆ ನೀವ್ರ ಅನ್ನಂಗೆ ಆಗ್ಬಿಡ್ತು. ನನಗೆ ಹಂಗೆ ಹತ್ತಾರ ಹೇಳಕ್ಕೆ ಹೋಗಬಾರ್ದು. 3 ನಿಮಿಷ ತಡಿ, 5 ನಿಮಿಷ, ಈಗ ಬಂದುಬಿಡ್ಬೇಕು. ಗೈಸ್ ಟೈಮ್ ಆಯ್ತು, ಹೋಗೊಂಬ್ರಿ. ಬರ್ತಾ ಇಲ್ಲ ಹೇಳು. KR ಪುರಂಕ್ಕೆ ಬಂದ್ವಿ ತರಕಾರಿ ತೊಗೊಳಕ್ಕೆ. ಸೊ ಇವತ್ತೇನು ಅಂಥ ಬರೀ ಏನು ರಶ್ ಇಲ್ಲ. ಸೊ ಯಾಕಪ್ಪ ಅಂತಂದ್ರೆ ಇವತ್ತು ಮಾರ್ಕೆಟ್ ಅಲ್ಲ. ಸೊ ಬಟ್ ಎನಿ ಟೈಮ್ ಎಲ್ಲ ನಡೀತಿರ್ತವೆ. ಸೊ ಬರ್ರಿ. ನಂದು ಹೆಲ್ಮೆಟ್ದು ಏನು ಹಾಕ್ಯಣಲ್ಲ ಅಂತ ಈಗ ಹಾಕು ಅಂಥದಿತ್ತಂದ್ರೆ ಅಂತ ತೊಗೊಂಡು ಹೋಗಿದ್ದೆ ಹೆಲ್ಮೆಟ್. ಬಿಚ್ಚು ಸ್ವಲ್ಪ ತುರುಬ. KR ಪುರಂ ಒಳಗೆ ಶಾಂತಿ ನೋಡ್ರಿ. ಇಲ್ಲಿ ಏನಿದ್ರು ಗುಂಪಿ ಮಾರ್ತಾರ. ಸೊ ಗುಂಪಿನ ತೊಗೊತೀವಿ. ಇಂಥದ ಕೈಪಲ್ಯ ತಿನ್ಬೇಕು. ಸೊ ಬಿಡುಗಡಿಲ್ಲ, ನಮ್ಮ ಜೀವನ ಹೆಂಗಾರ ಬದುಕ್ಬೇಕಂದ್ರೆ, ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಅಂಥವನ ಅದು ಏನದು ಗುಂಪಿನ ಇಲ್ಲಿ ಇಟ್ಟಾರ ನೋಡ್ರಿ. ಸೊ ಫಸ್ಟ್ ನನಗೆ ಕೊತ್ತಂಬರಿ ಭಾಳ ಇಷ್ಟ. ಕೊತ್ತಂಬರಿ ತೊಗೊಂಡ್ಬಿಡ್ತೀನಿ. ಹಾಂ, ಎಲ್ಲಿ ಕೊತ್ತಂಬರಿ ಮತ್ತೆ ಬೇರೆ ಕಡೆ ಇಲ್ಲ ಅನ್ಸುತ್ತೆ, ಇಲ್ಲೇ ತೊಗೊಂಡು. ನಿಂಬೆಹಣ್ಣು ಕೇಳಿದಲ್ಲ, ನಿಂಬೆಹಣ್ಣು ಏನು ಮಾಡಲಿ? ಹಾಗೆ ಕೊತ್ತಂಬರಿ ಎಷ್ಟು? 15 ರೂಪಾಯಿ. ಪುದೀನ ಆಗಿದ್ದೀನ ನಾನು ಏನು ಮಾಡಲ್ಲ. ಕೊತ್ತಂಬರಿನೂ ಕೊಟ್ಬಿಡು. ಕೊಡಿ, ಇದನ್ನು ಕೊಡು. ಒಂದು ಕ್ಯಾರಿಯರ್ನಾಗ ಹಾಕ್ಕೊಡು. ಬೇ.
ಹಾಂ ಕವರ್ ಇಲ್ವಾ? ಈಗ ಗಿಜಾಳೆ ತಗೋತಿದ್ರೊಳಗೆ ಹಾಕಿದ್ರ ಒಂದೇ 15 ರೂಪಾಯಿ. ಚೆನ್ನಾಗಿ ಕೆಡಿಸೋದಲ್ಲ, ನಂಗೆ ಕೊತ್ತಂಬರಿ ಬೇಕು ತಗೋ. ಕರಿಬೇವು ಒಂದು ಕೊಡು, 5 ರೂಪಾಯಿ ಕೊಟ್ಬಿಡು. ಕರಿಬೇವು 20 ರೂಪಾಯಿ. ಓ ಹಂಗ ಚೀಲ ತುಂಬ ತಗೋಗ್ಬಿಡಮ್ಮಕ್ಕ, ತರಕಾರಿ ಮುಗೀತು. ಹಾಂ ಮತ್ತು ನಾನೇನು ಹೇಳಿದ್ನಲ್ರಿ ಗುಂಪಿ ಅಂತೇಳಿ. ಇಲ್ಲಿ ನೋಡ್ರಿ ತಡ್ರಿ, ಎಲ್ಲ ರೈಸ್ ಗುಂಪಿ ಹೆಂಗಕ್ಕ? ಗುಂಪಿ 350 ರೂಪಾಯಿ ಗೈಸ್. 3 ಏನಾರ ಐಟಮ್ ತೊಗೊಂಡ್ರೆ 50 ರೂಪಾಯಿ. ನೋಡಮ್ ತಡಿ, ಹಾಕನ್ ಕಡೆ ಮೊನ್ನೆ ತೊಗೊಂಡಿದ್ವಿ ಅನ್ಸುತ್ತೆ. ಯಾಕೆ ಪಟ್ಟ ತಗೋರ ಮತ್ತೇನು ತೊಗೊಂತಿ? 100 ರೂಪಾಯಿ 150 ರೂಪಾಯಿ 9 ಐಟಮ್ ಅಲ್ಲ? 9 ಐಟಮ್ ತೊಗೊಂಡಿವಿ ನೋಡೋಣ. ಆ್ಯಂಡ್ ನಮ್ಮ ಶಾಂತಿ ಇಷ್ಟ ಸಾಕು, ಮುಗೀತು. ಚಲೋ ಅದಾವ್ರಿ ಟಮಾಟಿ, ಚಲೋ ಅದಾವ. ಆದ್ರೆ ನಮ್ಮ ಟಮಾಟಿ ಚಲೋ ಅದಾವು, ಬಟ್ ಯಾವ ನೀರಿಂದ ಬೆಳೆಸಿದ್ರೆ ಗೊತ್ತಿಲ್ಲ. ಸುಮ್ಮನೆ ತೊಳೆದು ಮಾಡ್ಕೊಂಡು ತಿನ್ನೋದು ಅಷ್ಟೇ, ಮತ್ತೇನಿಲ್ಲ. ಮಾಡೋದು ತಿನ್ನೋದು. ಒಂದೂವರೆ ಕೆಜಿ ಅಕ್ಕವನ್ನ ಆತವಲ್ಲ ತೂಕ ಅಲ್ಲೈತಮ್ಮ, ನೀವು ತೂಕ ಮಾಡ್ತಾವ. ಸಾಕ್ಲಿ ಆಗ್ತಾವ ನೋಡಮ್ಮ. 20 ರೂಪಾಯ್ದು ಹೂವು ಕೊಡ್ರಿ ಅಂದೆ ನಮ್ಮಣ್ಣಗೆ. ನಮ್ಮಣ್ಣ ಕೊಡವಲ್ರಿ. ಇವತ್ತು ನಾಳೆ ಮಂಗಳವಾರ ಪೂಜಾಕ್ಕೆ ಬೇಕಾ? ಅಲ್ಲಿ ಬೇರೆ ಕಡೆ ನಾನು ನಿನ್ನೆ ತರಾಕ ನೆನಪಾಗಲಿಲ್ಲ. ಜ್ಯೋತಿ ಮನೆಗೆ ಹೋದಾಗ ಇಲ್ವಾ ಟಪಟ ಅಂತ ಒಂದ ಕಡೆ ಶಂತಿ ಮಾಡಿದೆ. ಇನ್ನೇನು ರಂಗೋಲಿ ತೊಗೋಬೇಕು. ರಂಗೋಲಿ ಖಾಲಿ ಆಗೈತಿ. ಇಲ್ಲಿ ಕೇಳಂಬ ಇರ್ದಾಗಿರ್ಬೋದು. ಮುಂದೆ ಬಸ್ಸು ತೊಗೊಂಬಂದು ಕೊಟ್ಟಿದ್ದ. ಅವನು ರಂಗೋಲಿ ಹಾಕ್ತಿದ್ದಲ್ಲ, ಅದಕ್ಕೆ ಸ್ವಲ್ಪ ಅಲ್ಲೇ ಬಿಟ್ಟು ಬಂದೆ. ಈಗ ಕೇಳಮ್ಮ ಇರ್ಬೋದೇನೋ. ಅಜ್ಜಿ ರಂಗೋಲಿ ಐತಾ? ವೈಟ್ ರಂಗೋಲಿ ಐತಾ? ಹಾಂ, ಎಲ್ಲಿ ಮುಂದೆ? ಡೌನಲ್ಲಂತ. ನೀ ತಗೊಂಬ, ನಾನು ನಡ್ಕೊಂತೀನಿ. ಅದು ಇದು ಯಾಕೆ ಹಿಡ್ಕೊಂಡು ಚೀಲ ತೊಗೊಂಬಂದಿರಿ. ಚೀಲದಾಗ ಹಾಕೋದು ಬಿಟ್ಟು ನಂತ ಕೊತ್ತಂಬರಿ ಸೊಪ್ಪಾಗಿ ಯಪ್ಪ ಫುಲ್ಲು ಘಾಟ. ಮಾಸ್ಕ್ ಹಾಕೊಂಬರ್ಬೇಕಿಲ್ಲಿ ಗೈಸ್. 50 ರೂಪಾಯಿ 1/4 ಕೆಜಿ ಅಲ್ರಿ ಹೂವು? 1/4 ಕೆಜಿ ಅಂದ್ರೆ ಎಷ್ಟು? 1/4 ಕೆಜಿ ಅಂದ್ರೆ 1/2 ಕೆಜಿನಾ? ನಮ್ಗೇನಿದ್ರೆ ಅರ್ಧ ಕೆಜಿ 1/2 ಕೆಜಿ ಅಂದ್ರೆ ಗೊತ್ತಾಕೈತಿ. ಸುಮ್ಮನೆ 1/4 ಕೆಜಿ 3/4 ಕೆಜಿ ಅಂದ್ರೆ ಅಷ್ಟು ಗೊತ್ತಾಗುತ್ತಾ? ಕಡಿಮೆ ಅಂತ ಬರೀ ಗೊತ್ತಾಗಲ್ಲ. ಇವ್ರು ನೋಡಿದ್ರ 20 ರೂಪಾಯ್ದು ಹೂವು ಕೊಡು ಅಂದ್ರೆ 20 ರೂಪಾಯ್ದು ಹೂವು ಕೊಡಲಿಲ್ಲ. ನಮ್ಮ ಇಲ್ಕಲ್ಲಾಗ ಒಂದು 20 ರೂಪಾಯ್ದು ಹೂವು ಕೊಟ್ರೆ 8 ದಿನ ಅದ್ರ ಮಾಡ್ತಿದ್ದೆ ನಾನು. ಎಲ್ಲಿ ನೋಡಿದ್ರೆ ಒಂದು 20 ರೂಪಾಯ್ದು ಪೂಜಾಕ್ಕೆ ಹೂವು ಕೊಡಲಿಲ್ಲ. ಹಂಗೆ ಬಂದಿನ ಗೈಸ್. ಮನ್ಯಾಗ ಒಂದು ಇಟ್ಟಿದ್ವಿ, ಒಂದು 4 ಅದಾವ, ಅವನ್ನ ಇಡ್ತೀನಿ. ಆ್ಯಂಡ್ ಪೈನಾಪಲ್ ಕಡೆ ತರ್ತೀಯಾ? ಪೈನಾಪಲ್
ಆ್ಯಂಡ್ ನೆಕ್ಸ್ಟ್ ರಂಗೋಲಿ ತಗೊಳಕ್ ಹೋಗಿನ್ರಿ ನಂದು ಫೋನ್ಪೇ ವರ್ಕ್ ಆಗಬಾರ್ದು. ಅವ್ರನ್ನ ನನ್ನ ತಿಂದಂಗೆ ನೋಡಕತ್ತಾರ. ಅವ್ನು ಎಲ್ಲಿಗೆ ಕಳಿಬದ ಅವ್ನು ಕಳು ಮಾಡ್ಕೊಂಡು ಹೋಗ ಅಂತ ಅನ್ಕೊಳಕತ್ತಾರ. ಮತ್ತು ಫೈನಲಿ ಫೋನ್ಪೇ ವರ್ಕ್ ಆಯ್ತು. ಒಟ್ಟು ಮಂದಿ ಅದು ಖಾಲಿ ಆಗ್ಬಿಟ್ಟಿತ್ತು ರಂಗೋಲಿ. ಈಗ ಹೋಗಿ ಹಾಕಿ ನೋಡ್ತೀನಿ ತಡ್ರಿ ಹೆಂಗೆ ಕಾಣುತ್ತೆ. ಅದು ಹೊಸದು, ರಂಗೋಲಿನೂ ಹೊಸದು. ಮನೆ ಮುಂದಿಗೆ ಹೋದ ತಕ್ಷಣ ಹಾಕ್ತೀನಿ ಹೆಂಗೆ ಕಾಣುತ್ತೆ. ಇವತ್ತು ಹಾಕೇ ಇಲ್ಲ ನಾ ಬೆಳಿಗ್ಗೆ ರಂಗೋಲಿ ಖಾಲಿ ಆಗಿದ್ಕ ನೋಡು. ಅದ್ರಾಗ ಬೇರೆ ಆ ಮಳೆ ಒಂದು ಬರಾಕತ್ತೈತಿ. ಮಾಡೊಂದಾಗೈತಿ ಇಲ್ಲಿ ಬೆಂಗ್ಳೂರಾಗ. ಯಪ್ಪ ಇಂಥ ಬರೀ ಚಳಿ, ಫುಲ್ ಸ್ವೆಟ್ರ್ ಹಾಕ್ಕೊಂಡು ಮುಂದೆ ಹೋಗೋದು. ಅಲ್ಲಿ ತನ ಇಲ್ಲ ಕೇರ್ಪುರಂ ಶಾಂತಿ ಆತ. ಮನೆಗೆ ಬಂದ್ವಿ ಆ್ಯಂಡ್ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಷ್ಟ ಆದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗ್ದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.